ಲೋಕಸಭೆ ಎಲೆಕ್ಷನ್ ಗೆಲುವು ಯಾರಿಗೆ ಕೇಂದ್ರದ ಮಂತ್ರಿ ಸ್ಥಾನ ಸಿಗಲಿದೆ? ಗೆದ್ದಾಯ್ತು, ಗೆದ್ದ ಮೇಲೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬೇಕಲ್ವಾ? ಯಾರಿಗೆ ಸಿಗುತ್ತೆ ಆ ಸ್ಥಾನ? ಕರುನಾಡಿಗೆ 1+2 ಬಂಪರ್ ಏನಾದರೂ ಸಿಗುತ್ತಾ? ಯಾರಿಗೆ ಲಕ್ ಹೊಲಿಯುತ್ತೆ? ನೂತನ NDA ಸರ್ಕಾರದಲ್ಲಿ ಯಾರಿಗೆ ಅದೃಷ್ಟ ಖುಲಾಯಿಸಲಿದೆ? ಕೇಂದ್ರದ ಮಂತ್ರಿಯಾಗುವಂತಹ ಯೋಗ ಯಾರಿಗೆ ಸಿಗಬಹುದು? ಮೈತ್ರಿ ಧರ್ಮ ಪಾಲಿಸಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಮೋದಿ ಇದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯಕ್ಕೆ ಎಷ್ಟು ಸ್ಥಾನ ಸಿಗಬಹುದು? ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆದ್ದಾಯ್ತು. ನೋಡ್ಬೋಣ, ಈಗ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು ಗೆದ್ರು, 5 ಬಾರಿ ಸಂಸದರಾಗಿದ್ದಾರೆ. ಈ ಹಿಂದೆ ಅವರು ಸಚಿವರು ಕೂಡ ಆಗಿದ್ರು. ಬ್ರಾಹ್ಮಣ ಸಮುದಾಯದ ಪ್ರಬಲ ನಾಯಕ HD ಕುಮಾರಸ್ವಾಮಿ ಅವರು 3ನೇ ಬಾರಿಗೆ ಸಂಸದರಾಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಲೀಡರ್ ಇವರು. ಈಗ ಮೈತ್ರಿ ಧರ್ಮ ಪಾಲಿಸಲೇಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಒಂದು ಸೀಟು ಫಿಕ್ಸ್ ಆಗಬಹುದೇನೋ ಸಚಿವ ಸ್ಥಾನಕ್ಕೆ ಅಂತ ಅಂದ್ಕೊಳ್ಬಹುದು. ಇನ್ನು ಡಾಕ್ಟರ್ ಮಂಜುನಾಥ್ ಅವರು ಕೂಡ ಮೈತ್ರಿ ಅಭ್ಯರ್ಥಿ, ಮೊದಲ ಬಾರಿಗೆ ಸಂಸದರಾಗಿದ್ದಾರೆ. ಇಷ್ಟ ಇಲ್ಲ ಅಂತಂದ್ರೂ ಕೂಡ ಬಲವಂತವಾಗಿ ಅವರನ್ನ ನಿಲ್ಲಿಸಿದ್ರು. DK ಸುರೇಶ್ ವಿರುದ್ಧ ಗೆದ್ದಿರೋದು ಮಂಜುನಾಥ್. ಸೊ ಮಂಜುನಾಥ್ ಅವರನ್ನು ಕೂಡ ಕಡೆಗಣಿಸೋದಕ್ಕೆ ಆಗೋದಿಲ್ಲ. ಇನ್ನು ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ. ದಲಿತ ಎಡಗೈ ಸಮುದಾಯದ ಇವರು ಕೂಡ ಪ್ರಬಲ ನಾಯಕ ಅಂತ ಹೇಳಬಹುದು. ಸೊ ಸಮುದಾಯವಾರು ನೋಡಿದಾಗ, ಜಾತಿವಾರು ಲೆಕ್ಕಾಚಾರ ಹಾಕಿದಾಗ ಗೋವಿಂದ ಕಾರಜೋಳ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಲಿಯಬಹುದಾ ಸಚಿವ ಸ್ಥಾನ ಕೇಂದ್ರದಲ್ಲಿ? ಗೊತ್ತಿಲ್ಲ, ನೋಡ್ಬೇಕು. ಇನ್ನು BY ರಾಘವೇಂದ್ರ 4ನೇ ಬಾರಿಗೆ ಸಂಸದರಾಗಿದ್ದಾರೆ. ಯಡಿಯೂರಪ್ಪನವರ ಮಗ ಕೂಡ ಹೌದು. ಸೊ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಈಶ್ವರಪ್ಪ, ಗೀತಾ ಶಿವರಾಜ್ ಕುಮಾರ್ ಎಲ್ಲರನ್ನ ಸೋಲಿಸಿ ಬಹಳ ದೊಡ್ಡ ಮತಗಳಿಂದ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು V ಸೋಮಣ್ಣ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ತುಮಕೂರು ಕ್ಷೇತ್ರದಿಂದ ಗೆದ್ದಿದ್ದಾರೆ. ವಿರೋಧಗಳ ನಡುವೆ ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಪ್ರಬಲ ನಾಯಕ ಸೋಮಣ್ಣ ಅವ್ರಿಗೂ ಕೂಡ ಅವ್ರದೇ ಆದಂತಹ ವರ್ಚಸ್ಸಿದೆ ಅನ್ನೋದನ್ನ ನಾವಿಲ್ಲಿ ತೆಗೆದು ಹಾಕೋದಕ್ಕೆ ಆಗೋದಿಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಜಿ CM ಆಗಿದ್ದಂಥವ್ರು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇವರು ಕೂಡ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ. ಹಾವೇರಿ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ಕೂಡ ಮಾಜಿ CM ಆಗಿದ್ದಂಥವ್ರು. ಜಗದೀಶ್ ಶೆಟ್ಟರ್ ಅವರು ಕೂಡ ಮಾಜಿ CM ಆಗಿದ್ದಂಥವ್ರು. ಈ ಬಾರಿ ಕೂಡ ಗೆದ್ದಿದ್ದಾರೆ. ಏನಾಗಬಹುದು ಗಮನಿಸ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರೂಪೇಶ್, ಈಗ ಕರ್ನಾಟಕದಿಂದ ಇಷ್ಟು ಜನ ಗೆದ್ದಿದ್ದಾರೆ BJPಯಿಂದ. ಸೊ ಮೈತ್ರಿ ಧರ್ಮವನ್ನ ಪಾಲಿಸಬೇಕಾದಂತ ಅನಿವಾರ್ಯತೆ ಪ್ರಧಾನಿ ಮೋದಿ ಅವರಿಗೆ ಇರುತ್ತೆ. ಆದ್ರೆ ಈಗ ಯಾರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ, ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ, ಸಾಮಾನ್ಯವಾಗಿರುತ್ತೆ. ನಮ್ಮ ರಾಜ್ಯಕ್ಕೆ ಎಷ್ಟು ಜನ ಮಂತ್ರಿಗಳು ಕೇಂದ್ರ ಸಚಿವರಾಗಿ ಹೋಗ್ತಾರೆ, ಎಷ್ಟು ಜನ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇರುತ್ತೆ. ಸೊ ಈ ವಿಚಾರವಾಗಿ ಯಾರೆಲ್ಲ ಲೀಡಿಂಗ್ ನಲ್ಲಿದ್ದಾರೆ ಅಥವಾ ಯಾರೆಲ್ಲ ಮುಂಚೂಣಿಯಲ್ಲಿದ್ದಾರೆ? ಸಿಂಧೂರ, ರಾಜ್ಯಕ್ಕೆ ಯಾಕಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಬಂದಾಗಿಂದಲೂ ಕೂಡ ರಾಜ್ಯಕ್ಕೆ 3 ರಿಂದ 4 ಸಚಿವ ಸ್ಥಾನ, ಕೇಂದ್ರ ಸಚಿವ ಸ್ಥಾನ ಸಿಗ್ತಾ ಇತ್ತು. ಇದೀಗ ಸಮ್ಮಿಶ್ರ ಸರ್ಕಾರ ಜಾರಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ ಬಿಜೆಪಿ ಗೆದ್ದಿರೋದಲ್ಲ, ಬಿಜೆಪಿ JDS ಮೈತ್ರಿ ಗೆದ್ದಿರೋದು. ಹೀಗಾಗಿ JDSಗೆ 1 ಸ್ಥಾನವನ್ನು ಕೊಡಬೇಕಾಗತ್ತೆ. ಹೀಗಾಗಿ ಅಲ್ಲಿ ಕುಮಾರಸ್ವಾಮಿ ಸೆಂಟ್ರಲ್ ಕೇಂದ್ರ ಸಚಿವರಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದ್ದು. ಅವರಿಗೆ ಖಾತೆ ಯಾವುದು ಕೊಡಬಹುದು ಅನ್ನೋಂಥ ಚರ್ಚೆಗಳು ಸದ್ಯಕ್ಕೆ ರಾಜ್ಯದಲ್ಲಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಇರುವಾಗ ಕುಮಾರಸ್ವಾಮಿ ಕೊಡದೇ ಇರಲಿಕ್ಕಿಲ್ಲ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ. ಹೀಗಾಗಿ ಕೇಂದ್ರ ಕೃಷಿ ಖಾತೆ ಮೇಲೆ ಅವರು ತನ್ನ ಕಣ್ಣನ್ನಿಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿಯ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅಂತ ಹೇಳಿ. ಆದ್ರೆ ಅವ್ರನ್ನ ಪಕ್ಷ ಅಥವಾ NDA ಸರ್ಕಾರ ಅತ್ಯುತ್ತಮವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋಂಥ ಭರವಸೆ ಅವ್ರಿಗೂ ಕೂಡ ಇದೆ. ಒಂದು ಆ ಕಡೆ ಒಕ್ಕಲಿಗ ಕೋಟಾದಲ್ಲಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ, ಮತ್ತು ಉಳಿದಂತೆ ಬೇರೆ ಬೇರೆ OBC, ದಲಿತ, ಅದೇ ರೀತಿಯಾಗಿ ಲಿಂಗಾಯತ ಮೂರಕ್ಕೂ ಒಂದೊಂದು ಸಿಗ್ಬಹುದು, ಅಥವಾ ಯಾವ್ದಾದ್ರು ಒಂದು ಎರಡು ಸಮುದಾಯಕ್ಕೆ ಸ್ಥಾನಮಾನಗಳು ಸಿಗ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇಲ್ಲಿ ಫ್ರಂಟ್ ರನ್ನರ್ ಅಂತ ಹೇಳಿ ನೋಡೋದಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಮೊದಲ ಪಟ್ಟಿಲಿರ್ತಾರೆ. ಯಾಕಂದ್ರೆ CM ಆಗಿದ್ದವರು, ಅವರಿಗೆ ಅರ್ಹತೆ ಖಂಡಿತವಾಗ್ಲೂ ಕೂಡ ಇದೆ, ಕೇಂದ್ರ ಸಚಿವರಾಗಬಹುದು ಅವರು. ಅದರಲ್ಲಿ ಲೆಕ್ಕಾಚಾರಗಳು ಹೇಗಾಗುತ್ತೆ ಅನ್ನೋ ನೋಡ್ಬೇಕಾಗತ್ತೆ. ಲಿಂಗಾಯತರಲ್ಲಿ BY ರಾಘವೇಂದ್ರ ಅವರಿದ್ದಾರೆ, V ಸೋಮಣ್ಣ ಅವರಿದ್ದಾರೆ, ಬೊಮ್ಮಾಯಿ ಇದ್ದಾರೆ. ಇವರ 3 ಜನರಲ್ಲಿ ಒಬ್ಬರಿಗೆ
ಒಲಿದು ಬಲ್ಬಹುದು ಕೇಂದ್ರ ಸಚಿವ ಸ್ಥಾನ ಅಂತ ಹೇಳಿ ಒಂದು ಲೆಕ್ಕಾಚಾರಗಳು ಹೇಳ್ತಾ ಇದ್ದಾವೆ. ಈ ಮೂಲಕವಾಗಿ ಅವ್ರಿಗೆ ಸಿಕ್ಕಿದ್ರೆ ಇಲ್ಲಿ ಮತ್ತು ಉಳಿದಂತೆ ಇನ್ನೂ ಕೂಡ ದಲಿತರಲ್ಲಿ ಈಗ ಇಲ್ಲಿ ಗೋವಿಂದ ಕಾರಜೋಳ ಅವರಿಗೂ ಕೂಡ ಸಿಗಬಹುದು ಅನ್ನೋಂಥದ್ದು ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕಂತ ಹೇಳಿದ್ರೆ ಪ್ರಭಾವಿಗಳಿರ್ತಾರೆ, DCM ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದಂತ ಅನುಭವ ಅವರಿಗಿದೆ, ಅವ್ರಿಗೆ ಕೊಡ್ಬೋದು ಅಂತ ಹೇಳಿ. ಬಿಜೆಪಿಯಲ್ಲಿ ತುಂಬಾ ಅನುಭವ ಆತರ ಈ ತರ ಅಂತಿಲ್ಲ, ಅಚ್ಚರಿ ಆಯ್ಕೆಗಳನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಭಗವಂತ ಖೂಬ್ ಅವರು ಕೇಂದ್ರ ಸಚಿವರಾಗಿದ್ರು, ಜಗಜನಗಿ ಅವರು ಕೇಂದ್ರ ಸಚಿವರಾಗಿದ್ರು. ಹೀಗಾಗಿ ಒಂದಿಷ್ಟು ಅಚ್ಚರಿ ಆಯ್ಕೆ, ಎರಡು ಪಾಪ್ಯುಲರ್ ಪ್ಲೇಸ್ ಕೊಟ್ಟರೆ ಒಂದು ಅಚ್ಚರಿ ಆಯ್ಕೆಯನ್ನ ಮಾಡ್ತಾರೆ. ಹೀಗಾಗಿ ಮತ್ತೊಂದು ಕಡೆ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಂಪಲ್ ಅನ್ನುವಂತ ಒಂದು ಅವ್ರಿಗೆ ಒಂದಿಷ್ಟು ವರ್ಚಸ್ಸಿದೆ, ಅದೇ ರೀತಿಯಾಗಿ ಸಿಂಪಲ್ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಹೀಗಾಗಿ ಅಚ್ಚರಿ ಆಯ್ಕೆಯಲ್ಲಿ ಅವರ ಹೆಸರನ್ನು ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಕಾಗೇರಿ ಅವರು, ಯಾಕಂತ ಹೇಳಿದ್ರೆ ಹಿರಿಯ ಸಚಿವರಾಗಿದ್ದರು, ಅದೇ ರೀತಿಯಾಗಿ ಶಾಸಕರು ಕೂಡ ಆಗಿದ್ರು. ಅದಾದ ಬಳಿಕವಾಗಿ ಇದೀಗ ಸೋತು ಬಳಿಕವಾಗಿ ಅವರಿಗೆ ಸಂಸದರಾಗಿ ಮಾಡಲಾಗತ್ತೆ. ಇದೀಗ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಕೂಡ ಒಂದು ಪ್ರಾತಿನಿಧ್ಯ ಕೊಡಬೇಕಾಗತ್ತೆ. ಹೀಗಾಗಿ ಉತ್ತರ ಕರ್ನಾಟಕದ ಸಂಸದರಲ್ಲಿ ಯಾರಾದ್ರೂ ಒಬ್ಬರಿಗೆ ಈ ಒಂದು ಕೇಂದ್ರ ಸಚಿವ ಸ್ಥಾನ ಒಲ್ದು ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಭಾವಿಗಳಿದ್ದಾರೆ, ಅದೇ ರೀತಿಯಾಗಿ ಹಿರಿಯರು ಹೆಚ್ಚೆಚ್ಚು ಪ್ರಮಾಣದಲ್ಲಿದ್ದಾರೆ. ಆದ್ರೂ ಕೂಡ ಉತ್ತರ ಕರ್ನಾಟಕಕ್ಕೂ ಪ್ರಾತಿನಿಧ್ಯ ಕೊಡಬಹುದು ಸಿಂಧೂರ.